तन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नरके चरिणं धिक्कृतहिरण्यकरिणं च सुकरिणं तोषितबुधजनहरिणं वरिणं दरिणं स्मरामि मन्दरिणम् आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् रमानिवासोचितवासभूमिः सन्न्यायरत्नावनिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूतिः मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे कंसध्वंसि पदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अञ्जनासूनुसादिध्यात्विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं पूर्णप्रज्ञसुहृत्पाद्मराजमन्दिरवर्धकम् श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ರಾಮಾಯಣದ ಸಮಾಪ್ತಿಯನ್ನು ಮಾಡಿ ಕಲಿಯುಗದ ತನಕ ಏನು ರಾಮನ ಇಕ್ಷ್ವಾಕು ವಂಶ ವಿಸ್ತಾರವಾಗುತ್ತೋ ಕೆಲವು ರಾಜರ ಕಥಾನಕವನ್ನು ಹೇಳ್ತಾರೆ. ತತೋ ಬೃಹದ್ಬಲೋ ಯಸ್ತು ಪಿತ್ರಾತೆ ಸಮರೇ ಹತಃ ಏತೆ ಇಕ್ಷ್ವಾಕು ಭೂಪಾಲಾಃ ಅತೀತಾಃ ಶೃಣ್ವನಾಗತಾನ್. ತತಃ ಬೃಹದ್ಬಲೋ ನಾಮ. ರಾಮನ ತರುವಾಯ ಬೃಹದ್ಬಲ ಅಂತೊಬ್ಬ ರಾಜ. ಮಹಾಭಾರತ ಕಾಲದಲ್ಲೂ ಇಕ್ಷ್ವಾಕು ವಂಶ ಇತ್ತು. ಪಿತ್ರಾತೆ ಸಮರೇ ಹತಃ ಅಂತ.
ಕೌರವರ ಪಕ್ಷವನ್ನು ಆಶ್ರಯ ಮಾಡಿದ್ದ. ನಿನ್ನ ತಂದೆ ಅಭಿಮನ್ಯುವೇ ಇವನನ್ನು ಕೊಂದಿದ್ದು. ಏತೆ ಇಕ್ಷ್ವಾಕು ಭೂಪಾಲ ಅತೀತ ಅಂತ ಹಿಂದಾಗಿ ಹೋಗಿದ್ದಾರೆ. ಮುಂದೆ ಸುಮಿತ್ರ ಎಂಬ ರಾಜನ ತನಕ ಇಕ್ಷ್ವಾಕು ವಂಶ, ಆಮೇಲೆ ಅದು ನಾಶವಾಗತ್ತೆ ಅಂತ ಇಷ್ಟು ಹೇಳಿ, ಇಕ್ಷ್ವಾಕೂಣಾಮಯಂ ವಂಶೋ ಸುಮಿತ್ರಾಂತೋ ಭವಿಷ್ಯತೆ ಯತಸ್ತಂ ಪ್ರಾಪ್ಯ ರಾಜಾನಂ ಸಂಸ್ಥಾಂ ಪ್ರಾಪ್ಸ್ಯತಿ ವೈಕಲೌ. ಅದರಿಂದಾಗಿ ಕಲಿಯುಗದ ಕೊನೆಯ ರಾಜ ಸುಮಿತ್ರ ಅಂತ, ಅಲ್ಲಿ ಪಾಂಡವರ ವಂಶವು ವಿನಾಶವಾಗುತ್ತೆ, ಇಕ್ಷ್ವಾಕುಗಳ ವಂಶವೂ ಕೂಡ ಅಲ್ಲಿಗೆ ನಾಶವಾಗಿದೆ ಅಂತ ಹೇಳಿ ಇಲ್ಲಿ 10ನೇ ಅಧ್ಯಾಯ ಮುಗಿಸಿ ಇನ್ನು ಕೆಲವು ರಾಜರ ಚಿತ್ರಣವನ್ನು ಕಟ್ಟಿಕೊಡ್ತಾರೆ. ನಿಮಿರಿಕ್ಷ್ವಾಕುತನಯ ವಸಿಷ್ಠಮವೃತರ್ದ್ವಿಜಂ ಆರಭ್ಯ ಸತ್ರಂ ಸೋಪ್ಯಾಹ ಚಕ್ರೇಣ ಪ್ರಾಗ್ವೃತೋಸ್ಮಿ ಭೋ. ಇಕ್ಷ್ವಾಕುತನಯ ನಿಮಿಃ ಸತ್ರಮಾರಭ್ಯ ವಸಿಷ್ಠಂ ಋತ್ವಿಜಮಾವೃತ. ನಿಮಿ ಅಂತ ಒಬ್ಬ ರಾಜ ಸತ್ರಯಾಗ ಆರಂಭ ಮಾಡಿದ್ದಾನೆ. ವಸಿಷ್ಠರು ನೀವು ನಿಂತು ನಡೆಸಬೇಕು ಅಂತ, ಯಾಕೆ ಇಕ್ಷ್ವಾಕು ವಂಶಕ್ಕೆ ವಸಿಷ್ಠರೇ ಮೂಲ ಗುರುಗಳು, ರಾಜಗುರುಗಳು. ಅವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಶಕ್ರೇಣ ವೃತಃ ಅಸ್ಮಿ ಅಂತ. ರಾಜ ಮೊದಲೇ ಇಂದ್ರ ನನಗೆ ಆಹ್ವಾನ ಕೊಟ್ಟಾಗಿದೆ ಒಂದು ಯಜ್ಞಕ್ಕೆ. ತಂ ನಿವರ್ತ್ಯಾಗಮಿಷ್ಯಾಮಿ ತಾವನ್ಮಾಂ ಪ್ರತಿಪಾಲಯ ತೂಷ್ಣೀಮಾಸಿ ಗೃಹಪತಿ ಸೋಪೀಂದ್ರಸ್ಯ ಕರೋನ್ಮಖಂ. ತಂ ನಿರ್ವರ್ತ್ಯ ಆಗಮಿಷ್ಯಾಮಿ ತಾವತ್ ಮಾಂ ಪ್ರತಿಪಾಲಯ. ಅವನ ಯಾಗ ಮುಗಿಸ್ಕೊಂಡು ಬೇಗ ಬರ್ತೀನಿ, ಅಲ್ಲಿ ತನಕ ನೀ ಕಾಯ್ತಾ ಇರು, ಪ್ರತೀಕ್ಷೆ ಮಾಡ್ತಾ ಇರು ಅಂತ ಹೇಳಿದಾಗ ತೂಷ್ಣೀಂ ಆಸೀತ್ ಇಂದ್ರಸ್ಯ ಮಖಮಕರೋತ್. ಅವನೇನು ಹೂ ಅಂತನೂ ಅಲ್ಲಿಲ್ಲ, ಇಲ್ಲ ಅಂತನೂ ಅಲ್ಲಿಲ್ಲ, ಸುಮ್ಮನಿದ್ದ. ಇವನು ವಸಿಷ್ಠರು ಇಂದ್ರರ ಯಾಗಕ್ಕೆ ಹೋಗಿದ್ದಾರೆ. ನಿಮಿಸ್ಸತ್ರ ವಿದಾಂ ವಿದ್ವಾನ್ ಸತ್ರಮಾರಭತಾತ್ಮವಾನ್ ಋತ್ವಿಗ್ಭಿರಪರೈಸ್ತಾವತ್ ಯಾವತ್ ತನ್ನಾಗಮದ್ಗುರು ಅಂತ. ಕಾದ ವಸಿಷ್ಠರ ಆಗಮನ ಇನ್ನೂ ಆಗಲಿಲ್ಲ. ಸತ್ರವಿದಾಂ ವಿದ್ವಾನ್ ನಿಮಿಹಿ, ಒಳ್ಳೆ ಮಹಾಜ್ಞಾನಿ. ಋತ್ವಿಗ್ಭಿ ಸತ್ರಂ ಯಾವತ್ ಗುರುಹುನ ಆಗಮತು ತಾವತ್ ಆರಭತ. ವಸಿಷ್ಠರು ಬಂದಿಲ್ಲ ಅಂತ ಭಾವಿಸಿ ಬೇರೆ ಋತ್ವಿಜರನ್ನಿಟ್ಟುಕೊಂಡು ಯಾಗ ಆರಂಭ ಮಾಡಿದ್ದಾನೆ. ಇನ್ನೇನು ಆರಂಭ ಮಾಡಬೇಕು, ಆಗ ವಸಿಷ್ಠರು ಬಂದ್ಬಿಡ್ತಾರೆ. ಯಾಕಂದರೆ ಅಷ್ಟು ದೇವರ ಸಂಕಲ್ಪ. ಶಿಷ್ಯ ವ್ಯತಿಕ್ರಮಂ ವೀಕ್ಷ್ಯ ನಿರ್ವರ್ತ್ಯ ಗುರುರಾಗತಃ ಅಶಪತ್ಪತತಾಂ ದೇಹೋ ನಿಮೇಃ ಪಂಡಿತಮಾನಿನಃ. ನಿರ್ವರ್ತ್ಯ ಆಗತಃ ಗುರು ಶಿಷ್ಯ ವ್ಯತಿಕ್ರಮಂ ವೀಕ್ಷ್ಯ ಪಂಡಿತಮಾನಿನಃ ಅಂತ. ವಸಿಷ್ಠರು ಇಂದ್ರನ ಯಾಗ ಮುಗಿಸಿ ಬಂದು ನೋಡ್ತಾರೆ, ಆ ಅತಿಕ್ರಮ ನೋಡಿ ಪಂಡಿತಮಾನಿನಃ, ನಿನಗೆ ನೀನೇ ದೊಡ್ಡ ಪಂಡಿತ ಅಂತ ತಲೆಗೆ ಭೂತ ಹೊಕ್ಕಿದೆ, ಅಹಂಕಾರದ ಭೂತ. ನಿಮೇ ದೇಹ ಪತತಾ ವಶಪತ, ನಿನ್ನ ದೇಹ ಬಿದ್ದು ಹೋಗಲಿ ಅಂತ ವಸಿಷ್ಠರು ಶಾಪ ಕೊಡ್ತಾರೆ. ಮತ್ತು ರಾಜನೂ ಮರು ಶಾಪ ಕೊಡ್ತಾನೆ. ನಿಮಿಃ ಪ್ರತಿದದೌ ಶಾಪಂ ಗುರವೇ ಧರ್ಮವರ್ತಿನೇ ತವಾಪಿ ಪತತಾಂ ದೇಹ ಲೋಭಾತ್ ಧರ್ಮಮಜಾನತಃ. ಸಾಮಾನ್ಯ ಈ ಶಾಪದ ಕಥೆಗಳಲ್ಲಿ ಒಂದು ಕಡೆಯಿಂದ ಶಾಪ ಕೊಟ್ಟವರು ಆರಾಮಾಗಿರ್ತಾರೆ. ಇಲ್ಲಿ ಪರಸ್ಪರ ಶಾಪ. ಇದು ಇಂಡಿಯಾ ಪಾಕಿಸ್ತಾನ ಯುದ್ಧದ ಹಾಗೆ. ಅಧರ್ಮವರ್ತಿನೇ ಗುರವೇ ಶಾಪಂ ಪ್ರತಿದದವು. ನಿವಿರಾಜ ಹೇಳ್ತಾನೆ, ಅತ್ಯಂತ ಜೀವಯೋಗ್ಯತೆಯಲ್ಲಿ ಅತ್ಯಂತ ದೊಡ್ಡ ಭಕ್ತ ಅವನು. ನೀವೇ ನನಗೆ ಅಧರ್ಮ ಮಾಡಿದ್ದೀರಾ, ಶಾಪ ಕೊಡುವಾಗ ಸರಿಯಾದ ಕಾರಣ ಇಲ್ಲದೆ ಕೊಟ್ಟಿದ್ದೀರಾ, ನಾನು ನಿಮಗೆ ಪ್ರತಿಶಾಪ ಕೊಡ್ತೇನೆ. ಏನು ಅಂದರೆ ಲೋಭ ಧರ್ಮ ಮಜಾನತಃ, ನಿಮಗೆ ಲೋಭ ಆಸೆ ಜಾಸ್ತಿ ಅಂತ. ಇಂದ್ರದೇವರ ಬಳಿ ದಕ್ಷಿಣ ಸ್ವೀಕಾರ ಆಗಿದೆ, ನನ್ನ ಬಳಿಯೂ ದಕ್ಷಿಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ನಿಮಗೆ ಜಾಸ್ತಿ ಆಸೆ ಇದೆ. ತವಾಪಿ ದೇಹ ಪತತ ಅಂತ, ನನ್ನ ದೇಹ ಬೀಳುವ ಮೊದಲು ನಿಮ್ಮ ದೇಹ ಬೀಳಲಿ ಅಂತ ಪರಸ್ಪರ ಶಾಪ. ಇಬ್ಬರ ದೇಹವು ಬಿದ್ದು ಹೋಗುತ್ತೆ. ಇತಿ ಉತ್ಸಸರ್ಜತಂ ದೇಹಂ ನಿವಿರಾಧ್ಯಾತ್ಮಕೋ ವಿದಃ ಮಿತ್ರಾವರುಣಯೋರ್ಜಜ್ಞೆ ಊರ್ವಶ್ಯಾಂ ಪ್ರಪಿತಾಮಹಃ
ಗಂಧವಸ್ತುಷು ತದ್ದೇಹಂ ನಿಧಾಯ ಮುನಿಸತ್ತಮಾಹ ನಿಮಿಃ ಇತಿ ಉಕ್ತ್ವ ತಮ್ ದೇಹಂ ಉತ್ಸಸರ್ಜ. ಎಷ್ಟು ಸಾಮರ್ಥ್ಯ ಇತ್ತು ಅಂದರೆ ವಸಿಷ್ಠರು ಶಾಪ ಕೊಟ್ಟಾಗ ಆಗ ತಾನೇ ದೇಹ ಬೀಳಬೇಕಾಗಿತ್ತು, ಒಂದು ಸ್ವಲ್ಪ ಕಾಲ ತಡೆದ, ಅವ್ರಿಗೆ ಶಾಪ ಕೊಟ್ಟು ತಾನು ದೇಹ ಬಿಟ್ಟ. ವಸಿಷ್ಠರು ಕೂಡ ದೇಹ ಬಿಟ್ಟಿದ್ದಾರೆ. ಅದು ಹೇಗೆ ಅಂದರೆ ಪ್ರಪಿತಾಮಹ ಅಂತ ಹೇಳ್ತಾರೆ. ಇವರ ಪ್ರಪಿತಾಮಹ ಅಂದರೆ ಶುಕ್ರಾಚಾರ್ಯರ ತಂದೆ ವೇದವ್ಯಾಸರು, ಅವರ ತಂದೆ ಪರಾಶರರು, ಅವರ ತಂದೆ ಶಕ್ತಿ ಋಷಿಗಳು, ಅವರ ತಂದೆ ವಸಿಷ್ಠರು. ಈ ರೀತಿಯಾಗಿ ನಮ್ಮ ಸಂಬಂಧಿಕರೇ ಅವರು. ಮಿತ್ರಾವರಣಯೋ ಊರ್ವಶ್ಯಾಂ ಜಜ್ಞೆ. ಮತ್ತು ಪುನಃ ವಸಿಷ್ಠರು ಮಿತ್ರಾವರಣರಿಂದ ಊರ್ವಶಿಯಲ್ಲಿ ಹುಟ್ಟುತ್ತಾರೆ. ಈ ರಾಜನ ಕಥೆ ಏನು ಅಂದರೆ ತದ್ದೇಹಂ ಮುನಿಸೋತ್ತಮಾಹ ಗಂಧವಸ್ತುಷು ನಿಧಾಯ ಅಂತ. ಪ್ರಾಚೀನ ಕಾಲದಲ್ಲಿ ಒಂದು ವಿದ್ಯೆ ಗೊತ್ತಿತ್ತಂತೆ. ದೇಹ ಏನಾದರೂ ಪ್ರಾಣ ದೇಹ ಬಿಟ್ಟು ಹೋದ ಮೇಲೆ ದೇಹ ಕೆಡದಂತೆ ಸಂರಕ್ಷಣೆ ಮಾಡ್ತಾ ಇಡುವ ಸಾಮರ್ಥ್ಯ ಇತ್ತು ಪ್ರಾಚೀನರಿಗೆ. ಗಂಧವಸ್ತುಷು ಅಂತ ಒಂದು ಗಂಧ ವಸ್ತು, ಅರ್ಥಾತ್ ಗಂಧವುಳ್ಳ ಒಂದು ವಸ್ತು, ಪರಿಮಳವನ್ನು ಸೂಸುವ ಒಂದು ವಸ್ತುವಿನಲ್ಲಿಟ್ಟು ದೇಹ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಈ ವಸಿಷ್ಠರ ಎರಡನೇ ಜನ್ಮ ಊರ್ವಶಿಯಲ್ಲಿ ಅಂತ ಸಂಕ್ಷಿಪ್ತವಾಗಿ ಹೇಳಿದೆ ಭಾಗವತ. ರಾಮಾಯಣದಲ್ಲಿ ಮತ್ತು ಒಂದು ಕಡೆ ಉಪನಿಷತ್ತಿನಲ್ಲಿ ಇದನ್ನು ಸ್ವಲ್ಪ ಕಥೆ ವಿಸ್ತಾರ ಮಾಡ್ತಾರೆ. ವಸಿಷ್ಠರು ದೇಹ ಬಿಟ್ಟ ಮೇಲೆ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನ್ನ ಕಥೆ ಏನು, ಯಾಕಂದರೆ ಮುಂಬರೋ ರಾಜರಿಗೆಲ್ಲ ಮಾರ್ಗದರ್ಶನ ಮಾಡಬೇಕು, ನೀವೇ ಒಂದು ಉಪಾಯ ತೋರಿಸಿರಿ ಅಂತ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳುತ್ತಾರೆ, ಮಿತ್ರಾವರುಣರ ಮೂಲಕ ನೀನು ಊರ್ವಶಿಯನ್ನು ಪ್ರವೇಶ ಮಾಡಬೇಕು. ಅಲ್ಲಿ ಅದು ಏನು ಅಂದರೆ ದೈವ ಸಂಕಲ್ಪ. ಒಂದು ಕಡೆ ಮಿತ್ರಾವರುಣರು ಇದ್ದಾಗ ಊರ್ವಶಿಯ ಪ್ರವೇಶ ಆಗತ್ತೆ. ಅಲ್ಲಿ ಅವರನ್ನು ನೋಡಿದಾಗ ಮಿತ್ರಾವರುಣರಲ್ಲಿ ಆ ಊರ್ವಶಿ ಮತ್ತು ಮಿತ್ರಾವರುಣರ ಒಂದು ದೈವ ಸಂಕಲ್ಪದ ಅವರ ಮೇಲನ ಆಗತ್ತೆ. ಫಲವಾಗಿ ಇದೊಂದು ಮಾನಸಿಕ ಸೃಷ್ಟಿ ಅಂತ. ಊರ್ವಶಿಯನ್ನು ನೋಡಿ ಒಂದು ಕ್ಷಣ ಮಿತ್ರಾವರುಣರಿಗೆ ಮನಸ್ಸು ಸ್ವಲ್ಪ ಇದಾಗತ್ತೆ, ವಿಚಲಿತ. ಆ ಮಾನಸಿಕ ಸೃಷ್ಟಿಯಿಂದ ಇಬ್ಬರು ಹುಡ್ತಾರೆ. ಅಗಸ್ತ್ಯರು, ಎರಡು ಬೀಜ, ಒಂದು ಬೀಜದಿಂದ ಅಗಸ್ತ್ಯರು, ಇನ್ನೊಂದರಿಂದ ವಸಿಷ್ಠ ಋಷಿಗಳು ಹುಡ್ತಾರೆ. ಈ ರೀತಿಯಾಗಿ ಜನ್ಮ ಆಗತ್ತೆ. ಆದ್ದರಿಂದ ವಸಿಷ್ಠರು ಒಂದು ಲೆಕ್ಕಕ್ಕೆ ಶುಕಾಚಾರ್ಯರಿಗೆ ವೃದ್ಧ ಪ್ರಪಿತಾಮಹರು. ಆದರೆ ಕೆಲವೊಂದು ಕಡೆ ತಾತ ಅಂತಲೂ ಹೇಳ್ತಾರೆ, ಪಿತಾಮಹ ಅಂತಲೂ ಹೇಳ್ತಾರೆ. ಇದು ಹೇಗೆ ಅಂತಂದರೆ ಇದು ಇನ್ನೊಂದು ವಿವಕ್ಷೆ. ಯಾಕೆಂದರೆ ಹಿಂದೆ ವಸಿಷ್ಠರು ಕಲ್ಮಾಶಪಾದನಿಗೆ ಶಾಪ ಕೊಟ್ಟಿದ್ದಾರೆ, ರಾಕ್ಷಸನಾಗು ಅಂತ. ಕಲ್ಮಾಶಪಾದ ಮಹಾರಾಜ ಏನು ಮಾಡ್ತಾನೆ, ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ಶಕ್ತಿ ಮೊದಲಾದ ಅನೇಕ ಮಕ್ಕಳನ್ನು ಸಂಹಾರ ಮಾಡಿಬಿಡ್ತಾನೆ. ಆಗ ಶಕ್ತಿ ಋಷಿಗಳ ಪತ್ನಿಯರು ಗರ್ಭವತಿ. ಗರ್ಭವನ್ನು ಕೂಡ ಆ ರಾಕ್ಷಸ ನಾಶಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ವಸಿಷ್ಠರು ಒಂದು ಮಾಧವ ಸ್ತವರಾಜ ಅಂತ ಸ್ತೋತ್ರ ಮಾಡ್ತಾರೆ. ಅದರಿಂದ ಆ ಗರ್ಭವನ್ನು ಬದುಕಿಸ್ತಾರೆ. ಆದ್ದರಿಂದ ಆ ಮುಂದೇನು ಮಗು ಹುಟ್ಟುತ್ತೆ ಅದಕ್ಕೆ ತಾನೇ ಪರಾಶರ ಅಂತ ನಾಮಕರಣ ಮಾಡಿ ಅದರ ಅಷ್ಟು ಜವಾಬ್ದಾರಿಯನ್ನು ತಾನೇ ಸ್ವೀಕಾರ ಮಾಡ್ತಾರೆ. ಪರಾಶರ ಮಕ್ಕಳೇ ವೇದವ್ಯಾಸರು. ಆದ್ದರಿಂದ ಒಂದು ಲೆಕ್ಕದಲ್ಲಿ ಪಿತಾಮಹರು ಹೌದು, ಇನ್ನೊಂದು ಲೆಕ್ಕದಲ್ಲಿ ಶಕ್ತಿ ಋಷಿಗಳನ್ನು ಇಟ್ಟುಕೊಂಡಾಗ ವೃದ್ಧ ಪ್ರಪಿತಾಮಹರು ಹೌದು. ಆದ್ದರಿಂದ ಎರಡು ವಿಷಯಗಳನ್ನು ಸತ್ಯಧರ್ಮೃತ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಸಮಾಪ್ತೆ ಸತ್ರಯಾಗೇ ತದೇವಾನೂಚು ಸಮಾಗತಾನ್ ರಾಜ್ಞೋ ಜೀವತು ದೇಹೋಯಂ ಪ್ರಸನ್ನ ಪ್ರಭವೋ ಯದಿ. ಸತ್ರಯಾಗೆ ಸಮಾಪ್ತೆ ಸಮಾಗತಾನ್ ದೇವಾನೂಚು ಅಂತ. ಆಗಿನ ಕಾಲದಲ್ಲಿ ಇದು ತುಂಬ ಪ್ರಸಂಗಗಳು ಬರುತ್ತೆ. ಪ್ರಾಚೀನರು ಮಾಡೋ ಯಾಗ ಅಂದರೆ ದೇವಲೋಕಕ್ಕೂ ಮನುಷ್ಯ ಲೋಕಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇರಲಿಲ್ಲ. ಎಷ್ಟೋ ಮನುಷ್ಯರುಗಳು ತಮ್ಮ ಬೇಕಾದ ಹಾಗೆ ದೇವಲೋಕಕ್ಕೆ ಹೋಗಿ ಬರ್ತಾ ಇದ್ರು. ದೇವಲೋಕದ ದೇವತೆಗಳು ಆರಾಮವಾಗಿ ಮನುಷ್ಯ ಲೋಕಕ್ಕೆ ಹೋಗಿ ಬರ್ತಾ ಇದ್ರು. ಇವನ ಯಾಗದಲ್ಲಿ ಎಲ್ಲ ದೇವತೆಗಳು ನೇರವಾಗಿ ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ. ಆಗ ಎಲ್ಲ ಋತ್ವಿಜರು ಯಾಗ ಸಮಾಪ್ತಿ ಮಾಡಿ ರಾಜ್ಞಃ ಅಯಂ ದೇಹ ಜೀವತು ಅಂತ, ನಿಮಗೇನಾದರೂ ಪ್ರೀತಿಯಾಗಿದ್ದರೆ ರಾಜ ಮತ್ತೆ ಜೀವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ಋತ್ವಿಜರು. ತಥೇತ್ಯುಕ್ತೆ ನಿಮಿಪ್ರಾಹ ಮಾ ಭೂನ್ಮೇ ದೇಹ ಬಂಧನಂ ಯಸ್ಯ ಯೋಗಂ ನ ವಾಂಛಂತಿ ವಿಯೋಗ ಭಯಕಾತರಾಹ. ಎಷ್ಟೋ ಪ್ರಶ್ನೆ ಬರಬಹುದು. ಭಾಗವತ ಈ ರಾಜರ ಚರಿತ್ರೆ ಎಲ್ಲ ಯಾಕೆ ಹೇಳ್ತಾ ಹೋಗುತ್ತೆ ಅಂತಂದರೆ,
ಪ್ರತಿಯೊಂದರಲ್ಲೂ ಒಂದು ಆಧ್ಯಾತ್ಮಿಕ ಸಂದೇಶ ಘಟಕ ಆಗಿರುತ್ತೆ. ನಮಗೆ ದೇಹದ ಮೇಲೆ ಎಲ್ಲಿಲ್ಲದ ಮೋಹ ಅಂತ. ದೇಹ ರಕ್ಷಣೆ ಪ್ರತಿ ವ್ಯಕ್ತಿಗೂ ಒಂದು ಆಸೆ, ನಮಗೆ ಮರಣ ಬರಬಾರದು ಅಂತ. ಮೃತನಾದ ನಿಮಿರಾಜ ದೇವತೆಗಳೇ ಮತ್ತು ಪುನಃ ಜೀವ ಕೊಡುವುದಕ್ಕೆ ಶರೀರದಲ್ಲಿ ನಿಮಿರಾಜನನ್ನು ಪ್ರವೇಶ ಮಾಡಿಸ್ಲಿಕ್ಕೆ ಸಾಮರ್ಥ್ಯ ಇದೆ. ಆದರೆ ನಿಮಿರಾಜರು ಒಂದು ಮಾತು ಹೇಳ್ತಾರೆ, ಮೇ ದೇಹ ಬಂಧನಂ ಮಾ ಭೂತ್, ನನಗೆ ದಯವಿಟ್ಟು ಈ ಜನ್ಮವೇ ಬೇಡ. ಯಾಕೆಂದರೆ ವಿಯೋಗ ಭಯಕಾತರಾಹ ಯಸ್ಯ ಯೋಗಂ ನ ವಾಂಛಂತಿ, ನನಗೆ ದೇಹದ ಒಳಗೆ ಪ್ರವೇಶ ಮಾಡೋದೇ ಒಂದು ನರಕ, ಇದೇ ಒಂದು ಶರಮನ, ನನಗೆ ಈ ದೇಹದ ಸಂಬಂಧವೇ ಬೇಡ ಅಂತ ನಿಮಿರಾಜರು ಹೇಳಿ, ಭಜಂತಿ ಚರಣಾಂಭೋಜಂ ಮುನಯೋ ಹರಿಮೇಧಸಃ ದೇಹಂ ನಾವರುರುತ್ಸೇಹಂ ದುಃಖ ಶೋಕ ಭಯಾಶ್ರಯಂ. ಯಾಕೆಂದರೆ ಹರಿಮೇಧಸಃ ಮುನಯಃ ಚರಣಾಂಭೋಜಂ ಭಜಂತಿ ಅಂತ. ಯಾಕೆಂದರೆ ಸಾಧುಗಳು ಹರಿಯ ಚರಣಕಮಲದ ಸಂಘ ನಮಗಾಗಬೇಕು ಅಂತ ಬಯಸ್ತಾರೆ ಹೊರತು ದೇಹ ಬೇಕು ಅಂತ ಯಾರು ಬಯಸಲ್ಲ. ಏಕೆ ದುಃಖ ಶೋಕ ಭಯಾವಹಂ, ದುಃಖ ಭಯ ಎರಡಕ್ಕೂ ಆಶ್ರಯವಾಗಿದೆ ಈ ದೇಹ. ಆದ್ದರಿಂದ ದೇಹಂನ ಅವರುರುತ್ಸೆ, ನನಗೆ ಖಂಡಿತ ಈ ದೇಹ ಬೇಡಲೇ ಬೇಡ ಹೇಳಿ, ಸರ್ವತ್ರಾಸ್ಯಯತೋ ಮೃತ್ಯು ಮತ್ಸ್ಯಾನಾಮುದಕೆ ಯಥಾ ಅಂತ ಹೇಳ್ತಾರೆ. ಅಸ್ಯ ಉದಕೆ ಮತ್ಸ್ಯಾನಾಂ ಯಥಾ ಮೃತ್ಯು ಸರ್ವತ್ರ ಅಂತ ಇಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಸಮುದ್ರದಲ್ಲಿ ಮೀನುಗಳಿಗೆ ಮರಣ ಎಷ್ಟು ಅನಿವಾರ್ಯವೋ ಎಲ್ಲ ದೇಹಗಳಲ್ಲೂ ಮರಣ ಉಂಟಾಗತ್ತೆ. ಆದ್ದರಿಂದ ಎಲ್ಲ ದೇಹ ಬೇಡ ಅಂತ. ಏನಿದು ಸ್ಪಷ್ಟ ಅರ್ಥವೇ ಆಗೋದಿಲ್ಲ. ಯಾಕಂದರೆ ಮೀನಿನ ದೃಷ್ಟಾಂತ ಕೊಟ್ಟಿದ್ದು ಯಾಕೆ ಅಂತ ಒಂದು ಪ್ರಶ್ನೆ ಬಂದರೆ ವ್ಯಾಖ್ಯಾನಕಾರರು ಒಂದು ಅಪರೂಪದ ಅಂಶವನ್ನು ಚಿಂತನೆ ಮಾಡ್ತಾರೆ. ಮೀನಿನ ದೃಷ್ಟಾಂತ ಏನು ಅಂದರೆ, ನಿಮಿರಾಜ ಅವರಿಗೊಂದು ಸಾಮರ್ಥ್ಯ ಏನೊಂದು ದೇವತೆಗಳ ಅನುಗ್ರಹದಿಂದ ನಮ್ಮ ಕಣ್ರೆಪ್ಪೆಯಲ್ಲಿ ಸೂಕ್ಷ್ಮ ಶರೀರದಂತೆ ಇರ್ತಾನೆ ನಿಮಿರಾಜ. ಅವರಿದ್ದು ಏನು ಮಾಡ್ತಾನೆ, ಕಣ್ಣು ಮುಚ್ಚಿ ತೆರೆಸುವ ಕಾರ್ಯ. ಅದಕ್ಕೆ ಅಭಿಮಾನಿ ದೇವತೆಗಳಲ್ಲಿ ನಿಮಿರಾಜರು ಒಂದು. ನಿಮಿರಾಜರು ನಮ್ಮ ಕಣ್ಣಿನಲ್ಲಿ ಸೂಕ್ಷ್ಮ ರೂಪದಿಂದಿದ್ದು ಕಣ್ಣು ತೆರೆಸುವ ಕಾರ್ಯವನ್ನು ಮಾಡ್ತಾರೆ. ಆದರೆ ಅವರಿಗೆ ಏನಾಗಿತ್ತು ಅಂದರೆ, ಅವರಿಗೆ ಮೀನಿನ ಶರೀರ ಇತ್ತು. ನಿಮಿರಾಜರಿಗೆ ಮೀನಿನ ಶರೀರ ಇತ್ತು. ಯಾವತ್ತು ಮೀನು ಕಣ್ಣು ತೆಗೆಯಲ್ಲ, ಕಣ್ಣು ತೆಗೆದು ಮುಚ್ಚೋ ಕಾರ್ಯ ಮೀನು ಮಾಡೋದಿಲ್ಲ. ಆದ್ದರಿಂದ ಮೀನಿನ ಕಣ್ಣು ತೆಕೊಂಡೇ ಇರುತ್ತೆ. ಕಣ್ಣು ಮುಚ್ಚೋದು ಮತ್ತು ತೆಗೆಯೋದು ಅಂತದಕ್ಕೆ ಇದೇ ಇಲ್ಲ. ಅದರಿಂದಾಗಿ ಈ ಕಾರ್ಯ, ಆದ್ದರಿಂದ ಹೇಗೆ ನನಗೆ ಮೀನಿನ ಶರೀರ ಅನುಕೂಲವಲ್ವೋ ನನ್ನ ಕಾರ್ಯ ಮಾಡಲಿಕ್ಕೆ, ಈ ಶರೀರವೂ ಅನುಕೂಲ ಅಲ್ಲ ಅಂತ ಹೇಳಿ, ಆದ್ದರಿಂದ ಮೀನಿನ ಶರೀರ ಇದು ಎರಡೂ ಕೂಡ ಏನು ಅಂದರೆ ಎರಡಕ್ಕೂ ಮರಣ ಬರುತ್ತೆ ಅನ್ನೋ ವಿಷಯದಲ್ಲಿ ಸಮಾನತೆ ಇದೆ. ಆದ್ದರಿಂದ ಈ ರೀತಿಯಾಗಿ ಒಂದು ಮೀನಿನ ದೃಷ್ಟಾಂತ ಕೊಟ್ಟಿದ್ದು ಅಂತ. ಇನ್ನೊಂದು ವಿಚಾರ, ವಸಿಷ್ಠರು ಇಂದ್ರನ ಪೌರೋಹಿತ್ಯವನ್ನು ಮೊದಲೇ ಯಾಕೆ ಆಶ್ರಯ ಮಾಡಿದ್ದು? ಎಲ್ಲ ವ್ಯಾಖ್ಯಾನಕರು ದಕ್ಷಿಣೆ ಲೋಭ ಇತ್ತು. ಯಾಕಂದರೆ ನಿವಿರಾಜರು ಶಾಪ ಕೊಡುವಾಗ ಭಾಗವತರ ಮಾತು ಹಾಗೇ ಇದೆ, ನಿಮಗೆ ಲೋಭ ಅಂತ ಮೇಲ್ನೋಟಕ್ಕೆ. ಅದನ್ನಿಟ್ಟುಕೊಂಡು ಎಲ್ಲರೂ ಅರ್ಥ ಮಾಡೋದು ವಸಿಷ್ಠರಿಗೆ ದಕ್ಷಿಣೆ ಲೋಭ. ಹಾಗಾಗಿ ದೇವರಾಜ ಇಂದ್ರ ಮೊದಲೇ ಇವರಿಗೆ, ಯಾಕಂದರೆ ಋಷಿಗಳಿಗೆ ತ್ರಿಕಾಲ ಜ್ಞಾನಗಳು, ಮುಂದಾಗುವ ಘಟನೆಯು ಗೊತ್ತೇ ಇರುತ್ತೆ. ಮತ್ತು ನಿವಿರಾಜ ಮುಂದೆ ಯಾಗ ಮಾಡುತ್ತಾನೆ, ಪೌರೋಹಿತ್ಯಕ್ಕೆ ಕರೀತಾನೆ, ನಾನು ಕುಲಗುರು ಅಂತ ಅಂಶ ಗೊತ್ತಿರಬೇಕು ವಸಿಷ್ಠರಿಗೆ. ಇದಾದರೂ ಇಂದ್ರನ ಆಹ್ವಾನ ಯಾಕೆ ಒಪ್ಪಿಕೊಂಡದ್ದು ಅಂದರೆ ದಕ್ಷಿಣ ಲೋಭಕ್ಕೆ. ಸ್ವರ್ಗ ಬೇಕಾದಷ್ಟು ದಕ್ಷಿಣೆ ಸಿಗುತ್ತೆ ಅಂತ ಅರ್ಥ ಮಾಡ್ತಾರೆ. ಆದರೆ ಇಲ್ಲಿ ಕಾರಣವೇ ಬೇರೆ ಅಂತಾರೆ. ಯಾಕೆಂದರೆ ಇಂದ್ರ ಪ್ರಾರ್ಥನೆ ಮಾಡಿಕೊಂಡಿದ್ದ, ಇಂದ್ರದೇವರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಆದ್ದರಿಂದ ಇವರು ಹೋಗಿದ್ದು ಹೊರತು ದಕ್ಷಿಣ ಲೋಭಕ್ಕೆ ಹೋಗಲಿಲ್ಲ. ಮತ್ತು ಗುರುಗಳ ಆಜ್ಞೆ, ನಾ ಬರ್ತೇನೆ ಅಂತ, ಗುರುಗಳ ಆಜ್ಞೆಯನ್ನು ನಿವಿರಾಜರು ಮೀರಬಾರದಾಗಿತ್ತು. ಆದರೆ ಕೋಪೋಪಿ ದೇವಸ್ಯವರೇಣ ತುಲ್ಯ ಅಂತ. ಆದರೆ ಕೆಲವೊಮ್ಮೆ ಈ ಕೋಪ ಮಾಡಿಕೊಂಡ್ರೆ ಶಾಪಕ್ಕಿಂತ ವರವೂ ಆಗುತ್ತಂತೆ. ಗುರುಗಳ ಆಜ್ಞೆ ಮೀರಿದ್ದಾನೆ, ದೈವ ಸಂಕಲ್ಪ. ನಿಮಿರಾಜರಿಗೆ ವಸಿಷ್ಠರ ಮೇಲೆ ತುಂಬ ಕೋಪ ಬಂತು. ಇದರಿಂದ ಆದದ್ದೇನು ಅಂದರೆ, ಈ ಸ್ಥೂಲ ಶರೀರ ಹೋಗಿ ಸೂಕ್ಷ್ಮ ದೇಹ ಬಂತು. ಮುಂದೆ ಅವನೇನು ಮಾಡಿದ ಅಂದರೆ ಕಣ್ಣು ಮುಚ್ಚಿ ತೆರೆಯುವ ಕಾರ್ಯ, ದೇವತೆಗಳ ಅನುಗ್ರಹದಿಂದ ಪರಮಾತ್ಮನ ಸಂಕಲ್ಪ, ಕಣ್ಣು ಮುಚ್ಚಿ ತೆರೆಯುವ ಕಾರ್ಯದಲ್ಲಿ ಪ್ರೇರಕನಾಗಿದ್ದುಕೊಂಡು
ಒಳ್ಳೆ ಪುಣ್ಯವನ್ನು ಕಟ್ಟಿಕೊಳ್ಳುವ ಸೌಭಾಗ್ಯ ಬಂತು. ಆದ್ದರಿಂದ ವಸಿಷ್ಠರಿಗೆ ಯಾವುದೇ ಲೋಭವೂ ಇಲ್ಲ. ಮತ್ತು ರಾಜ ಅವನಿಗೆ ಕೋಪ ಬಂದದ್ದು, ಅವನು ಆಡಿದ್ದು ಸುಮ್ಮನೆ ಮೇಲ್ನೋಟಕ್ಕೆ ಕೋಪದ ಮಾತು ಹೊರತು ಯಾವುದೇ ಲೋಭಾರಿಗಳೇ ಉಂಟು ಅಂತ ಅರ್ಥ ಅಲ್ಲ ಅಂತ ಇಷ್ಟು ಎಲ್ಲ ಕಣ್ಣಲ್ಲೂ ಅಮುಖ್ಯವಾಗಿ ಅಂದರೆ ಸಾಧನೆ ಏನು ಅಂದರೆ ಅಲ್ಲೇ ಒಂದು ಈ ತತ್ವಾಭಿಮಾನಿ ದೇವತೆಗಳ ಹಾಗೆ, ತತ್ವಾಭಿಮಾನಿ ದೇವತೆಗಳು ಶರೀರದಲ್ಲೂ ತಮ್ಮ ಸಾಧನೆ ಮಾಡಿಕೊಡ್ತಾ ಇರ್ತಾರೆ. ಹಾಗೆ ಇವನು ಕೂಡ ಇಲ್ಲಿ ಇದ್ದು ತನ್ನ ಸಾಧನೆ ಈ ಯಾಕೆ ಅಂತರಂಗದಲ್ಲಿ ಉಪಾಸನೆ ಮಾಡ್ತಾರೆ. ಅದನ್ನು ತತ್ವಾಭಿಮಾನ ದೇವತೆಗಳ ಹಾಗೆ ಇಲ್ಲಿದ್ದುಕೊಂಡೆ ತನ್ನ ಸಾಧನೆ ಮಾಡಿಕೊಳ್ತಾನೆ ಅಂತ ಇಟ್ಕೊಳ್ಳಿ. ಒಂದು ಕಡೆ ಹೇಳ್ತಾರೆ, ಮುಂದೆ ಆ ವಿಷಯ ಬರುತ್ತೆ. ಇಷ್ಟು ಹೇಳಿ ಇಷ್ಟು ನಿವಿರಾಜನ ಚರಿತ್ರೆಯನ್ನು ಹೇಳಿ, ಆದರೆ ಆಗ ರಾಜರಿಲ್ಲ. ಅರಾಜಕ ಭಯಂ ನೃಣಾಂ ಮನ್ಯಮಾನ ಮಹರ್ಷಯಃ ದೇಹಂ ಮಮಂತುಶ್ಚ ನಿಮೇಃ ಕುಮಾರ ಸಮಜಾಯತ. ನೃಣಾಂ ಅರಾಜಕ ಭಯಂ ಮನ್ಯಮಾನ. ಒಂದು ರಾಜ್ಯಕ್ಕೆ ರಾಜ ಇಲ್ಲ ಅಂದರೆ ತುಂಬ ಅನರ್ಥ ಆಗತ್ತೆ. ಅಷ್ಟು ಭಾವನೆಗಳ ಒಂದು ಸೂಕ್ಷ್ಮ ಅದರ ಅರಿಕೆ ಇವರಿಗಿತ್ತು. ದೇಹಂ ಅಮಂತು ಕುಮಾರ ಸಮಜಾಯತೆ. ಒಂದು ವೇದನ ಶರೀರವು ಮಥನ ಮಾಡಿದ್ದಾರೆ. ಈ ಮಥನ ಮಾಡಿ ಪುತ್ರೋತ್ಪತ್ತಿ ಹೇಗೆ ಅಂತ ತಾಂತ್ರಿಕತೆ ಪ್ರಾಚೀನರಿಗೆ ಗೊತ್ತಿತ್ತು. ಇವನ ದೇಹವನ್ನು ಕೂಡ ಮಥನ ಮಾಡ್ತಾರೆ. ಆವಾಗ ಬಂದದ್ದು ಯಾರು ಅಂದರೆ ಜನನಾತ್ ಜನಕಸ್ಸೋ ಭೂತ್ವೈದೇಹಸ್ತು ವಿದೇಹಜಃ ಮಿಥಿಲೋ ಮಥನಾದ್ಯಾತೋ ಮಿಥಿಲಾ ಏನ ನಿರ್ಮಿತ. ಮಥನಾತ್ ಜಾತಃ, ದೇಹ ಮಥನ ಮಾಡಿ ಇವನು ಹುಟ್ಟಿದಾದ್ರಿಂದ ಇವನಿಗೆ ಮಿಥಿಲಾ ಅಂತ ಹೆಸರು ಬಂತು. ಜನನಾತ್ ಜನಕ, ಜನಕ ಅಂತ ಇನ್ನೊಂದು ಹೆಸರು ಹುಟ್ಟಿರೋದಿಲ್ಲ ಈ ಸ್ಥಿತಿಯಲ್ಲಿ. ಮತ್ತು ಮಿಥಿಲಾಧಿಪತಿ ಇವನು, ಆದ್ದರಿಂದ ಇವನಿಗೆ ಮಿಥಿಲಾ ಅಂತಲೂ ಒಂದು ಹೆಸರು. ಇವನಿಂದ ಮಿಥಿಲಾ ಅನ್ನುವ ನಗರ ನಿರ್ಮಾಣ ಆಯಿತು. ಇವನೇ ಮೊಟ್ಟ ಮೊದಲ ಸೀತೆಯ ಏನು ತಂದೆಯ ವಂಶ ಏನು ಕೇಳ್ತೇವೆ ಜನಕ ಅಂತ. ಇವನ ತರುವಾಯ ಬಂದವರಿಗೆಲ್ಲ ಜನಕ ಅಂತಲೇ ಹೆಸರು. ಎರಡನೇ ಜನಕ, ಮೂರನೇ ಜನಕ ಅಂತ ತುಂಬ ಅಂತಹ ಒಬ್ಬ ಜನಕ ಮಹಾರಾಜನ ಜನ್ಮ ಆಗತ್ತೆ. ಇಷ್ಟಾದ ಮೇಲೆ ತಸ್ಯ ತತಃ ಕ್ಷೀರಧ್ವಜೋ ಜಜ್ಞೆ ಯಜ್ಞಾರ್ಥಂ ಕರ್ಷತೋ ಮಹೀಂ ಸೀತಾ ಕ್ಷೀರಾಗ್ರಜೋ ಜಾತ ತಸ್ಮಾತ್ ಕ್ಷೀರಧ್ವಜ ಸ್ಮೃತಃ. ಇವನ ವಂಶದಲ್ಲಿ ಮುಂದೆ ತತಃ ಕ್ಷೀರಧ್ವಜ ಜಜ್ಞೆ ಅಂತ, ಕ್ಷೀರಧ್ವಜ ಅಂತ ಒಬ್ಬ ರಾಜ ಹುಡ್ತಾನೆ. ಯಜ್ಞಾರ್ಥಂ ಕರ್ಷತೋ ಮಹೀಂ ಅಂತ, ಯಾಗಕ್ಕೋಸ್ಕರ ನೇಗಿಲಿನಿಂದ ಭೂಮಿನ ಇವನು ಅಗಿತಾ ಇರ್ತಾನೆ. ಆ ಕಾಲದಲ್ಲಿ ಒಂದು ಪೆಟ್ಟಿಗೆ ಸಿಗುತ್ತೆ, ಅಲ್ಲಿದ್ದವಳು ಸೀತಾ. ಆದ್ದರಿಂದ ಇವಳಿಗೆ ಸೀರಾತ್ ಜಾತ, ನೇಗಿಲಿನಿಂದ ಹುಟ್ಟಿದವಳು ಅಂತ, ಆದ್ದರಿಂದ ಇವಳಿಗೆ ಸೀತಾ ಅಂತ ಹೆಸರು ಬಂತು. ಇವನಿಗೂ ಕ್ಷೀರಧ್ವಜ ಅಂತ ಹೆಸರು ಬಂತು. ಇಷ್ಟು ಹೇಳಿ ಈ ವಂಶವನ್ನು ಇಲ್ಲಿ ಸಮಾಪ್ತಿ ಮಾಡಿ ಇಲ್ಲಿಗೆ ಈ ಅಧ್ಯಾಯವು ಸಮಾಪ್ತ ಆಗುತ್ತೆ. ಮುಂದೆ ಚಂದ್ರವಂಶದ ಕಥೆಯನ್ನು ಹೇಳಲು ಆರಂಭ ಮಾಡುತ್ತಾರೆ ವಿಸ್ತಾರವಾಗಿ. ಚಂದ್ರವಂಶ, ಕೃಷ್ಣ ಪಾಂಡವರ ಹಿನ್ನೆಲೆ ಎಲ್ಲ ಇಲ್ಲಿ ಬರ್ತದೆ. ಇದಕ್ಕೆ ಮೂಲ ಪುರುಷ ಚಂದ್ರ, ಅವನಿಂದ ಈ ವಂಶ ಹೇಗೆ ವಿಸ್ತಾರವಾಯಿತು ಅಂತ ಈ 12ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಕೃಷ್ಣಾವತಾರಕ್ಕೆ ಸ್ವಲ್ಪ ನಾಂದಿ ರೂಪವಾದ ಈ ಅಧ್ಯಾಯ. ಅಥಾತ ಶ್ರೂಯತಾಂ ರಾಜನ್ ವಂಶ ಸೋಮಸ್ಯ ಪಾವನಃ ಯಸ್ಮಿನ್ ಐಲಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯಕೀರ್ತಯಃ. ಸೋಮಸ್ಯ ಪಾವನಃ ವಂಶ ಶ್ರೂಯತಾಂ. ಚಂದ್ರವಂಶದ ಬಗ್ಗೆ ನೀನು ಕೇಳು, ನಾನು ಹೇಳ್ತೇನೆ. ಯಸ್ಮಿನ್ ಐಲಾದಯಃ ಪುಣ್ಯಕೀರ್ತಯಃ ಭೂಪಾಃ ಕೀರ್ತ್ಯಂತೆ. ಐಲ ಮೊದಲಾದ ಅನೇಕ ಒಳ್ಳೆ ಕೀರ್ತಿ ಸಂಪನ್ನರಾದ ರಾಜರು ಆಗಿ ಹೋಗಿದ್ದಾರೆ. ಇಷ್ಟು ಹೇಳಿ ನೇರವಾಗಿ ವಂಶದ ವಿಸ್ತಾರ ಹೇಗಾಯಿತು ಅಂತ ನಿರೂಪಣೆ ಮಾಡ್ತಾರೆ. ಸಹಸ್ರ ಶಿರಸ ಪುಂಸೋ ನಾಭಿಹ್ರದ ಸರೋರುಹಾತ್ ಜಾತಸ್ಯಾಸೀತ್ ಸುತೋ ಧಾತುಃ ಅತ್ರಿ ಪಿತೃಸಮೋ ಗುಣೈಃ. ಪುಂಸಃ ಸಹಸ್ರ ಶಿರಸಃ ನಾಭಿಹ್ರದ ಸರೋರುಹಾತ್ ಜಾತಸ್ಯ ಧಾತು ಗುಣೈಃ ಪಿತೃಸಮಃ ಅತ್ರಿಃ ಸುತಃ ಅಭೂತ್ ಅಂತ. ಪರಮಾತ್ಮನ ನಾಭಿಯಲ್ಲಿ, ನಾಭಿಕಮಲದಲ್ಲಿ ಜನಿಸಿದ್ದು ಬ್ರಹ್ಮ. ಬ್ರಹ್ಮದೇವರಿಗೆ ಒಬ್ಬರು ಮಕ್ಕಳು ಪಿತೃಸಮ ಅಂತ, ಅಪ್ಪನಿಗೆ ಸಮಾನವಾದ, ಬ್ರಹ್ಮದೇವರಿಗೆ ಸಮಾನವಾದ
ಗುಣಗಳುಳ್ಳ ಒಬ್ಬ ಋಷಿ, ಅತ್ರಿ ಋಷಿಯ ಜನ್ಮ ಆಗುತ್ತೆ. ತಸ್ಯ ದೃಗ್ಭ್ಯೋ ಭವತ್ಪುತ್ರಃ ಸೋಮೋಮೃತಮಯಃ ಕಿಲ ವಿಪ್ರೌಷದ್ಯಂಬುಗರ್ಭಾಣಾಂ ಬ್ರಹ್ಮಣ ಕಲ್ಪಿತಃ ಪತಿಃ. ತಸ್ಯ ದೃಗ್ಭ್ಯಃ ಅಮೃತಮಯಃ ಸೋಮಃ ಅಭವತ್. ಅವರ ಆನಂದಾಶ್ರು ಏನಿತ್ತೋ ಅದರಿಂದಾಗಿ ಈ ಅಮೃತವನ್ನೇ ಸೂಸ್ತಾನೆ ಚಂದ್ರ. ತನ್ನ ಕಿರಣಗಳ ಮೂಲಕ ಎಲ್ಲ ವನಸ್ಪತಿಗಳನ್ನು ಬೆಳೆಸ್ತಾನೆ. ಅಂತಹ ಚಂದ್ರನ ಜನ್ಮ ಆಯಿತು. ವಿಪ್ರೌಷಧಿ ಅಂಬುಗರ್ಭಾಣ, ಬ್ರಾಹ್ಮಣರಿಗೆ, ಔಷಧಗಳಿಗೆ, ಇದಕ್ಕೆಲ್ಲ ಪೋಷಕನನ್ನಾಗಿ ಬ್ರಹ್ಮದೇವರು ಚಂದ್ರದೇವರಿಗೆ ಒಂದು ಪಟ್ಟವನ್ನು ಕಲ್ಪನೆ ಮಾಡಿಕೊಡ್ತಾರೆ. ಇಷ್ಟು ಇಲ್ಲಿ ವಾಕ್ಯ ಬಂದಿದೆ. ಆದ್ದರಿಂದ ಈ ವಂಶಕ್ಕೆ ಮೂಲ ಪುರುಷ ಯಾರನ್ನು ಬ್ರಹ್ಮದೇವರ ತರುವಾಯ ಅತ್ರಿ ಋಷಿಗಳು ಅನಸೂಯಾದೇವಿಯೊಟ್ಟಿಗೆ ತಪಸ್ಸು ಮಾಡುವಾಗ ಏನು ಅಂದರೆ, ಪರಮಾತ್ಮ ಸೃಷ್ಟಿ ಸ್ಥಿತಿ ಸಂಹಾರಕ, ಈ ಮೂರು ಕೆಲಸಗಳನ್ನು ಮಾಡುವ ಈ ಮೂರು ಕೆಲಸ ಮಾಡುವ ನಿನ್ನ ರೂಪ ಏನಿದೆಯೋ ಅದೇ ನನಗೆ ಮಕ್ಕಳಾಗಿ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದರೆ, ಒಂದು ರುದ್ರರಲ್ಲಿ ಮತ್ತು ಬ್ರಹ್ಮದೇವರಲ್ಲಿ ನಿಂತುಕೊಂಡು ಸ್ಥಿತಿ ಸಂಹಾರಗಳನ್ನು ಮಾಡ್ತಾನೆ. ಆದ್ದರಿಂದ ಕ್ರಮವಾಗಿ ದತ್ತಾತ್ರೇಯಾದಿ ರೂಪಗಳಿಂದ, ಮೂರು ರೂಪದಿಂದ ಅವತಾರ ಮಾಡ್ತಾನೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಚಂದ್ರನಲ್ಲಿ ಆವಿಷ್ಟರಾಗಿ ಬ್ರಹ್ಮದೇವರು, ಬ್ರಹ್ಮಾವಿಷ್ಟರಾದ ಚಂದ್ರ ಅವರ ಜನ್ಮ ಆಗುತ್ತೆ. ಇದಾದ ಮೇಲೆ ಇಲ್ಲಿ ಕೆಲವೊಂದು ಅಪರೂಪದ ವಿಷಯವನ್ನು ಸಂಗ್ರಹ ಮಾಡ್ತಾರೆ. ಚಂದ್ರ ದ್ವಿಜರಾಜ ಅಂತ, ಒಂದು ಬ್ರಾಹ್ಮಣರಿಗೆ ಅತ್ಯಂತ ರಾಜ, ನಕ್ಷತ್ರಗಳಿಗೆ ರಾಜ ಅಂತ, ಇನ್ನೊಂದು ಇವನಿಗೆ ಸೋಮ ಅಂತ ಕರೀತಾರೆ. ಯಾಕೆ ಅಂದರೆ ಸೋಮಯಾಗದಲ್ಲಿ ಸೋಮರಸ ತುಂಬ ಮುಖ್ಯ. ಸೋಮ ಅಂದರೆ ಒಂದು ಬಳ್ಳಿ, ಅದಕ್ಕೆ ಮುಖ್ಯ ಅಭಿಮಾನಿ ದೇವತೆ ಆದ್ದರಿಂದಾಗಿ ಇವನಿಗೆ ಸೋಮ ಅಂತನೂ ಹೆಸರು. ಮತ್ತು ವನಸ್ಪತಿಗಳಿಗೆ ಇವನು ಒಡೆಯ ಅಂತ. ಆ ವನಸ್ಪತಿ ಪತಿತ್ವಕ್ಕೂ ಇದಕ್ಕೂ ಏನೋ ಒಂದು ಸಂಬಂಧ ಅಂದರೆ, ಕೆಲವು ದೃಷ್ಟಾಂತ ನೀಡ್ತಾರೆ. ಹೊಸ್ತಾ ಚಂದ್ರನ ಪ್ರಕಾಶ ಆಗಲಿಲ್ಲ ಅಂದರೆ ಕೆಲವು ವನಸ್ಪತಿಗಳ ಬೆಳವಣಿಗೆ ಆಗೋದಿಲ್ಲ, ಕುಂಠಿತವಾಗುತ್ತೆ. ಅಷ್ಟೇ ಅಲ್ಲದೆ ಆಯುರ್ವೇದದಲ್ಲೂ ಕೂಡ ಈ ಔಷಧ ಮಾಡಲಿಕ್ಕೆ ವೈದ್ಯರಿಗೆ ಕೆಲವು ಗಿಡಮೂಲಿಕೆಗಳನ್ನು ಸಂಗ್ರಹ ಮಾಡಬೇಕು ಅಂತ ಒಂದಿಷ್ಟು ದಿನಗಳು ಹೇಳ್ತಾರೆ. ಅಲ್ಲಿ ಕೆಲವು ಗಿಡಮೂಲಿಕೆಗಳನ್ನು ಹುಣ್ಣಿಮೆ ದಿವಸವೇ, ಚಂದ್ರನ ಬೆಳದಿಂಗಳು ಬಿದ್ದಾಗಲೇ ಒಂದು ತರಹದ ಸತ್ವ ಇರುತ್ತೆ. ಹುಣ್ಣಿಮೆ ದಿವಸವೇ ವನಸ್ಪತಿಯನ್ನು ತೆಗೆದುಕೊಂಡು ಮುಂದೆ ಔಷಧವನ್ನು ನಾವು ಅದನ್ನು ಪ್ರಯೋಗ ಮಾಡಬೇಕು ಅಂತಲೂ ಹೇಳಿರೋದರಿಂದಾಗಿ ವನಸ್ಪತಿ ಪತಿತ್ವ ಅವನಿಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತ ಇಷ್ಟು ಹೇಳಿ, ಇಂತಹ ಚಂದ್ರ ಹುಟ್ಟಿದ್ದು ಹೇಗೆ ಅಂತ, ಸಾಮಾನ್ಯ ಅನಸೂಯೆಯಲ್ಲಿ ಚಂದ್ರನ ಜನ್ಮ ಆಗಿದೆ ಅಂತಲೂ ವಿಚಾರ ಇದೆ. ಇನ್ನು ಅತೃಷಿಗಳಲ್ಲೂ ಕೂಡ ಚಂದ್ರನ ಜನ್ಮ ಆಗಿದೆ ಅಂತ ವಿಚಾರ ಇದೆ. ಅತ್ರ ನೇತ್ರ ಸಂಭವ ಅಂತ ಹೇಳ್ತಾರೆ. ಎರಡನ್ನ ಹೇಗೆ ಹೊಂದಿಸಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ, ಅತ್ರಿಯ ಕಣ್ಣಿನ ಮೂಲಕ ಪ್ರವೇಶ ಮಾಡದ ಅಂತ ಅಭಿಪ್ರಾಯ. ಅತ್ರ ನೇತ್ರ ಸಮುದ್ಭವ ಅಂದರೆ ಅತ್ರ ಋಷಿಗಳ ಕಣ್ಣಿನ ಮೂಲಕ ಅನಸೂಯೆಯನ್ನು ಪ್ರವೇಶ ಮಾಡಿ ಅಲ್ಲಿಂದ ಬಂದ ಅಂತ ಅರ್ಥ ಮಾಡಬೇಕು. ಆದ್ದರಿಂದ ಯಾವುದೇ ತರಹದ ದೋಷ ಇಲ್ಲ ಅಂತ ಇಷ್ಟು ಹೇಳಿ ಮುಂದೆ ಇಲ್ಲಿಂದ ಸೋಯಜದ್ರಾಜಸೂಯೇನ ವಿಜಿತ್ಯ ಭುವನತ್ರಯಂ ಪತ್ನೀಂ ಬೃಹಸ್ಪತೆ ದರ್ಪಾತ್ ತಾರಾಂ ನಾಮ ಹರದ್ಬಲಾತ್. ಚಂದ್ರನಿಗೆ 27 ಜನ ಪತ್ನಿಯರು, ನಕ್ಷತ್ರಾಭಿಮಾನಿ ದೇವತೆಗಳು. ಯಾರಲ್ಲೂ ಮಕ್ಕಳಾಗಿರಲಿಲ್ಲ. ಆದರೆ ಒಂದು ಅಚಾತುರ್ಯ ಆಯಿತು. ಭುವನತ್ರಯಂ ವಿಜಿತ್ಯ ರಾಜಸೂಯೇನ ಅಯಜತ್ ಅಂತ 3 ಲೋಕ ಗೆದ್ದು ಚಂದ್ರರು ರಾಜಸೂಯಾಗ ಮಾಡ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರೆ. ದರ್ಪಾತ್ ಪತ್ನೀಂ ತಾರಾ ಮಹರತ್ ಅಂತ ಗುರುಪತ್ನಿಯನ್ನು ಅಪಹಾರ ಮಾಡ್ತಾರೆ. ಯಥಾ ಸ ದೇವಗುರುಣ ಯಾಜಿತೋ ಭೀಕ್ಷ್ಣಶೋ ಮದಾತ್ ನಾತ್ಯದತ್ತತ್ವತೆ ಜಜ್ಞೆ ಸುರದಾನವ ವಿಗ್ರಹ. ಅಭೀಕ್ಷ್ಣಶಃ ದೇವಗುರುಣ ಯಾಚಿತಃ ಮದಾತ್ ನಾತ್ಯಜತ್. ಬೃಹಸ್ಪತ್ಯಾಚಾರ್ಯರು ಬಾರಿ ಬಾರಿ ಪ್ರಾರ್ಥನೆ ಮಾಡಿಕೊಡ್ತಾರೆ. ಏನೇ ಯಾಚನೆ ಮಾಡಿದರೂ ಕೂಡ ಅಹಂಕಾರದಿಂದ ಚಂದ್ರರು ತಾರೆಯನ್ನು ಕಳಿಸೋದಿಲ್ಲ. ತತ್ಕೃತೆ
ಸುರದಾನವ ವಿಗ್ರಹ ಜಜ್ಞೆ, ದೊಡ್ಡ ದೇವಾಸುರ ಯುದ್ಧವೇ ನಡೆಯುವ ಪ್ರಸಂಗ ಬರುತ್ತೆ. ಶುಕ್ರೋ ಬೃಹಸ್ಪತೆ ದ್ವೇಷಾತ್ ಅಗ್ರಹೀತ್ ಸಾಸುರೋಡುಪಂ ಹರೋ ಗುರುಸುತ ಸ್ನೇಹಾತ್ ಸರ್ವಭೂತಗಣಾವೃತ. ಶುಕ್ರಾಚಾರ್ಯರು ದೈತ್ಯ ಗುರುಗಳು ಒಂದು ಪ್ರಸಂಗಕ್ಕೆ ಇಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ. ಈ ವೃತ್ತಾಂತ ಗೊತ್ತಾಗತ್ತೆ. ಬೃಹಸ್ಪತೇನ ದ್ವೇಷಾತ್ ಸಾಸುರೋಡುಪಂ ಅಗ್ರಹೀತ್ ಅಂತ ಎಲ್ಲ ಅಸುರರನ್ನ ಚಂದ್ರನ ಪಕ್ಷಕ್ಕೆ ಸೇರಿಸಿ ತಾವು ಅವನ ಪಕ್ಷದಲ್ಲಿ ನಿಲ್ತಾರೆ. ಹರಹ ಗುರುಸುತ ಸ್ನೇಹಾತ್ ಸರ್ವಭೂತಗಣಾವೃತ ಜಗೃಹಿ ಅಂತ ಬೃಹಸ್ಪತ್ಯಾಚಾರ್ಯರ ಪ್ರಾರ್ಥನೆಗೆ ಮನ್ನಿಸಿ ರುದ್ರದೇವರು ತಮ್ಮ ಭೂತಗಳು ತಮ್ಮ ಏನು ಭೂತಗಣಗಳಿತ್ತೋ ಅದರೊಟ್ಟಿಗೆ ಬೃಹಸ್ಪತ್ಯಾಚಾರ್ಯರ ಪಕ್ಷಕ್ಕೆ ನಿಲ್ತಾರೆ. ಸರ್ವದೇವಗಣೋಪೇತೋ ಮಹೇಂದ್ರೋ ಗುರುಮನ್ವಯಾತ್ ಸುರಾಸುರ ವಿನಾಶೋ ಭೂತ್ ಸಮರಸ್ತಾರಕಾಮಯ. ದೊಡ್ಡ ಯುದ್ಧ ಆಗುತ್ತೆ. ದೊಡ್ಡ ಯುದ್ಧ ಆದಾಗ ಅಂಗಿರಸ ಋಷಿಗಳು ಬ್ರಹ್ಮದೇವರ ಬಳಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರ ಪ್ರವೇಶ ಆಗತ್ತೆ. ಇಲ್ಲಿಗೆ ಒಂದು ಕಥೆ ಒಂದು ಸ್ವಲ್ಪ ತ್ಯಜತ್ಯಜಾಶು ದುಪ್ರಜ್ಞೆ ಮತ್ಕ್ಷೇತ್ರದಾಹಿತಂ ಪರೈಃ ನಾಹಂ ತ್ವಂ ಭಸ್ಮಸಾತ್ ಕುರ್ಯಾಂ ಸ್ತ್ರಿಯಂ ಸಾಂತಾನಿಕೆ ಸತೀಂತ. ದುಷ್ಪ್ರಜ್ಞೆ ಪರೈಹಿ ಆಹಿತಂ ಮತ್ಕ್ಷೇತ್ರ ತಾಶು ತ್ಯಜ. ಮೊದಲು ನೀನು ಈ ಮಗುವನ್ನು ಉದರದಿಂದ ನೀ ಮಗುವನ್ನು ಹೊರಹಾಕು. ಯಾಕೆಂದರೆ ಅಹಂ ಸ್ತ್ರೀಯಂ ತ್ವಾಂ ಭಸ್ಮಸಾತ್ ನ ಕುರ್ಯಾಂ. ನೀ ಸ್ತ್ರೀ ಆದರೆ ನಾನು ಶಾಪ ಕೊಟ್ಟಿನ ಭಸ್ಮ ಮಾಡಲ್ಲ, ಭಯ ಬೇಡ ಅಂತ ಹೇಳಿದ್ರೆ ತತ್ಯಾಜ ವ್ರೀಡಿತಾ ತಾರಾ ಕುಮಾರಂ ಕನಕಪ್ರಭಂ ತಸ್ಯಾಂ ಜಜ್ಞೆ ದಸ್ಯುಹಂತ ಕುಮಾರಃ ಕನಕಪ್ರಭಃ. ವ್ರೀಡಿತಾ ತಾರಾ ಕನಕಪ್ರಭಂ ಕುಮಾರಂ ತತ್ಯಾಜ ಅಂತ ನಾಚಿಕೆ ಆಯಿತು ತಾರಾದೇವಿಯರಿಗೆ. ಆವಾಗ ಅವರಿಂದ ಬಂದವನೇ ಚಂದ್ರಪುತ್ರ. ಹೇಗಿದ್ದ ಅಂದರೆ ಕನಕಪ್ರಭಂ, ಪುಟಕ್ಕಿಟ್ಟ ಚಿನ್ನದಂತೆ ಕಾಂತಿ ಉಳ್ಳವನಾಗಿದ್ದ. ತಸ್ಯಾಂ ದಸ್ಯುಹಂತ ಕುಮಾರ ಜಜ್ಞೆ, ಒಳ್ಳೆ ಶತ್ರು ಸಂಹಾರಕನಾದ ಪುತ್ರನ ಜನ್ಮ ಆಗತ್ತೆ. ಸ್ಪೃಹಾ ಮಾಂಗಿರಸಶ್ಚಕ್ರೆ ಕುಮಾರೇ ಸೋಮಯೇವ ಚ ಮಮಾಯಂ ನ ತವೇತ್ಯುಚ್ಚೈಃ ತಸ್ಮಿನ್ ವಿವದಮಾನಯೋಃ. ಆಂಗಿರಸಃ ಸೋಮಯೇವ ಕುಮಾರೇ ಸ್ಪೃಹಾಂಚಕ್ರೆ, ಇಬ್ಬರಿಗೂ ಅಪೇಕ್ಷೆ. ಇವರಿಬ್ಬರು ಈ ಮಗ ನನಗೆ ಬೇಕು ನನಗೆ ಬೇಕು ಅಂತ ಒಂದು ನಾಟಕ ಶುರು ಆಗತ್ತೆ. ಮಗು ಯಾರ್ದು ಅಂತ. ಅಯಂ ಮಮ ತವನ ಅಂತ ಬೃಹಸ್ಪತ್ಯಾಚಾರ್ಯರು ಈ ಮಗು ನನ್ನದು ನಿನ್ನದಲ್ಲ ಅಂತ, ಚಂದ್ರರು ಈ ಮಗು ನನ್ನದು ನಿನ್ನದಲ್ಲ ಅಂತ ಕಲಹ ಆಗ್ತಾ ಇರುತ್ತೆ. ಉಚ್ಚೈಹಿ ವಿವದಮಾನಯೋ, ಅತಿ ಜೋರಾಗಿ ವಿವಾದ ಆಗ್ತಾ ಇದೆ. ಪಪ್ರಚುರ್ಷಯೋ ದೇವಾಃ ನೈವೋಚೇ ವ್ರೀಡಿತಾ ಚ ಸಾ ಕುಮಾರೋ ಮಾತರಂ ಪ್ರಾಹ ಕುಪಿತೋಲೀಕಲಜ್ಜಯ ಅಂತ. ಎಲ್ರಿಗೂ ತಲೆ ಬಿಸಿ ಆಯಿತು. ಹೇಗಾದರೂ ಮಾಡಿ ವಿವಾದ ಕಡಿಮೆ ಆಗಬೇಕು ಅಂತ ಋಷಯ ದೇವಾಹ ಪಪ್ರಚ್ಛು ಅಂತ ದಾರಿಯನ್ನೇ ಕೇಳ್ತಾರೆ. ಯಾರಪ್ಪ, ಯಾರ ಮಗ ಇವನು ಅಂದರೆ ವ್ರೀಡಿತ ನೈವೋಚೆ, ನಾಚಿಕೆ. ಯಾಕೆಂದರೆ ಚಂದ್ರನ ಮಗು, ತನ್ನ ಗಂಡನ ಮುಂದಿದು ಚಂದ್ರನ ಮಗು ಅಂತ ಹೇಳಿಕ್ಕೆ ಆಗೋದಿಲ್ಲ ಅಂತ ತುಂಬ ಸಂಕಟ ಅವಳಿಗೆ. ಕುಪಿತಃ ಕುಮಾರಃ ಅಲೀಕಲಜ್ಜಯ ಮಾತರಂ ಪ್ರಾಹ. ಆ ಚಿಕ್ಕ ಬಾಲಕನಿಗ ಅವನು ವಿಚಾರ ಮಾಡ್ತಾನೆ, ಅಲೀಕಲಜ್ಜಯ, ನಿಜ ಹೇಳಿಬಿಟ್ರೆ ತನ್ನ ರಹಸ್ಯ ಕಾರ್ಯ ಎಲ್ಲಿ ಗೊತ್ತಾಗಿ ಬಿಡುತ್ತೋ, ಎಲ್ಲ ದೈವ ಸಂಕಲ್ಪದಿಂದ ಆದದ್ದು. ತಾನು ಎಲ್ಲರ ದೃಷ್ಟಿಯಲ್ಲಿ ಅಪ್ರಿಯಳಾಗ್ತೇನೆ ಅಂತ ಒಂದು ಭಾವನೆ, ಚಿಕ್ಕ ಒಂದು ಸೂಕ್ಷ್ಮ ತಾರಾದೇವಿಯರ ಮನಸ್ಸಿನಲ್ಲಿತ್ತು. ಆಗ ನೇರವಾಗಿ ಕ್ರುದ್ಧನಾದ ಕುಮಾರನೇ ಹೇಳ್ತಾನೆ, ಕಿಂ ನವೋಚಸ್ಯ ತದ್ವೃತ್ತೆ ಪಿತರಂ ಮೇ ದದಾಶು ವೈ ನತ್ವಾಂ ತು ಭಸ್ಮಸಾತ್ ಕುರ್ಯಾಂ ಆತ್ಮಾವದ್ಯ ವಿಗೂಹಿನೀಂ. ಅಸದ್ವೃತ್ತೆ ಕಿಂ ನವೋಚಸಿ, ಯಾಕಮ್ಮ ಮಾತಾಡ್ತಾ ಇಲ್ಲ? ಆತ್ಮಾವದ್ಯ ವಿಗೂಹಿನೀಂ ತ್ವಾಂ ಭಸ್ಮಸಾತ್ ನ ಕುರ್ಯಾಂ, ನಿನ್ನ ದೋಷವನ್ನು ಮರೆಮಾಚುವ ಕೆಲಸ ಮಾಡ್ತಾ ಇದ್ದಿ, ಇದು ಮುಂದುವರೆದರೆ ನಿನ್ನ ನಾನೇ ಬಸು ಮಾಡಿಬಿಡ್ತೇನೆ ಅಂತ. ತಾವದ ಆಶು ಮೇ ಪಿತರಂ ವದ, ನನ್ನಪ್ಪ ಯಾರು ಅಂತ ಹೇಳು,
ಅಷ್ಟೆಲ್ಲ ಈ ವ್ಯವಹಾರ ತೀರ್ಮಾನ ಆಗಬೇಕು ಅಂತ ಆ ಚಿಕ್ಕ ಮಗು ಜೋರು ಮಾಡುತ್ತೆ. ಬ್ರಹ್ಮಾತು ತಂ ವಿನಿರ್ಭತ್ಸ್ಯ ಕ್ಷೇಪ್ತಾರಂ ಮಾತುರಂತಿಕೆ ತಾಮಾಹೂಯ ಸಮಪ್ರಾಕ್ಷೀತ್ ರಹಯೇವತು ಸಾಂತ್ವಯ. ಬ್ರಹ್ಮದೇವರು ಗದರಿಸ್ತಾರೆ, ಏನಪ್ಪ ಮಗು ನಿನ್ನ ತಾಯಿಗೆ ಜೋರು ಮಾಡ್ತಾ ಇದೆಯಾ, ಇದು ತಪ್ಪು ಕಲ್ಪನೆ ಬರುತ್ತೆ ಅಂತ ಹೇಳಿ ಗದರಿಸಿ ಅದನ್ನು ಸುಮ್ಮನೆ ಮಾಡಿಸಿ ಆಹೂಯ ರಹಃ ಸಾಂತ್ವಯ ಏಕಾಂತದಲ್ಲಿ ಕರೀತಾರೆ ತಾರಾದೇವಿಯರನ್ನು. ಕೇಳಿ ಸಮಾಧಾನವಾಗಿ ಕೇಳ್ತಾಳೆ ಏನು ವೃತ್ತಾಂತ ಅಂತ. ಆವಾಗ ಬ್ರಹ್ಮದೇವರು ಕೇಳಿದಾಗ ಸೋಮಸ್ಯೇತ್ಯಾಹ ಶನಕೈಃ ಸೋಮಸ್ತಂ ತಾವದಗ್ರಹೀತ್ ತಸ್ಯಾತ್ಮಯೋ ನಿರಕೃತ ಬುಧ ಇತ್ಯಭಿಧಾನ್ ನೃಪ. ಶನಕೈಃ ಸೋಮಸ್ಯ ಇತಿ ಆಹ. ಜೋರಾಗಿ ಹೇಳಲಿಲ್ಲ, ಮೆಲ್ಲನೆ, ಅದು ಗುಟ್ಟು. ಬ್ರಹ್ಮದೇವರ ಮುಂದೆಯೂ ಕೂಡ ಮೆಲ್ಲನೆ ಹೇಳ್ತಾಳೆ ಇದು ಸೋಮನ ಚಂದ್ರನ ಮಗು ಅಂತ. ಆವಾಗ ತಮಗ್ರಹೀತ್ ಸೋಮ ಅಂತ ಚಂದ್ರ ಬುಧನನ್ನು ಸ್ವೀಕಾರ ಮಾಡ್ತಾರೆ ಪುತ್ರನಾಗಿ. ಬುಧ ಅಂದರೆ ಒಳ್ಳೆ ಬುದ್ಧಿಶಾಲಿ ಆದ್ದರಿಂದ ಗಂಭೀರಯ ಬುದ್ಧಿಯ ಬುಧಯಿತಿ ಅಂತ. ಯಾಕೆಂದರೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಠೋರವಾಗಿ ಶಿಕ್ಷೆ ಕೊಡಬೇಕು. ಇದು ಸ್ವಂತ ಈ ಚಿಕ್ಕ ಮಗು ತನ್ನ ತಾಯಿಗೆ ನೇರವಾಗಿ ನಿನ್ನ ತಪ್ಪನ್ನು ಮರೆಮಾಚಬೇಡ ಅಂತ ಅತ್ಯಂತ ಬುದ್ಧಿವಂತಿಕೆ ಮತ್ತು ಅದು ಕಠೋರವಾಗಿ ಹೇಳ್ತು. ಅದಕ್ಕೆ ಬುಧ ಅಂತ ಒಂದು ನಾಮಕರಣ ಮಾಡ್ತಾರೆ. ಇದಾದ ಮೇಲೆ ಬುದ್ಧ್ಯಾ ಗಂಭೀರಯ ಯೇನ ಪುತ್ರೇಣ ಪೋಡುರಾನ್ಮುದ ತತಃ ಪುರೂರವಾಜಜ್ಞೆ ಇಲಾಯಾಂ ಯಬುಧಾಹೃತಃ. ಉಡುರಾಟ್ ಗಂಭೀರಯ ಬುದ್ಧಿಯ ಮುದ ಮಾಪ. ಆದ್ದರಿಂದ ಅವನಿಗೆ ಮುಂದೆ ಪುರೂರವ ಇಲಾಯಾಂ ಜಜ್ಞೆ ಅಂತ ನಾವು ಹಿಂದೆ ಕೇಳ್ತೇವೆ. ಅಲ್ಲೇನಾಗಿತ್ತು ಅಂದರೆ ತುಂಬ ಸತಿ ಪುರೂರವಂದ ವಿಚಿತ್ರ ಚರ್ಯೆ ಅವನು. ವೈವಸ್ವತ ಮನುವಿಗೆ ಗಂಡಾಗಬೇಕು ಅಂತ, ಪತ್ನಿಗೆ ಹೆಣ್ಣಾಗಬೇಕು ಅಂತ. ಪತ್ನಿ ಗುಟ್ಟಾಗಿ ಪ್ರಾರ್ಥನೆ ಮಾಡ್ತಾರೆ. ಪುರೋಹಿತ ಮಾಡಿದ ಎಡವಟ್ಟಿನಿಂದ ಇವನು ಮೊದಲು ಹೆಣ್ಣಾಗ್ತಾನೆ, ಮತ್ತು ಆಮೇಲೆ ಗಂಡು, ಮತ್ತು ಆಮೇಲೆ ಮತ್ತೆ ಪುನಃ ಹೆಣ್ಣಾಗ್ತಾನೆ. ಆಗ ಬುಧನ ಇವರಿಬ್ಬರ ದಾಂಪತ್ಯದಿಂದಾಗಿ ಪುರೂರವ ಎಂಬಂತಹ ಒಬ್ಬ ರಾಜ ಹುಡ್ತಾನೆ. ಮುಂದೆ ಪುರೂರವನ ಬಗ್ಗೆ ವಿಸ್ತಾರ ಮಾಡ್ತಾ ಹೋಗ್ತಾರೆ. ತಸ್ಯ ರೂಪಗುಣೋದಾರ್ಯ ಶೀಲದ್ರವಿಣ ವಿಕ್ರಮನ್ ಶ್ರುತ್ವೋರ್ವಶೀಂದ್ರ ಭವನೆ ಗೀಯಮಾನಾತ್ ಸುರರ್ಷಿಣ ಅಂತ. ಸಾಮಾನ್ಯ ವೇದ ತ್ರೇತಾಯುಗದಲ್ಲಿ ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟವ ಪುರೂರವ ಮಹಾರಾಜ. ಪುರೂರವಸ್ಯ ರೂಪ ಗುಣ ಔದಾರ್ಯ ಶೀಲ ದ್ರವಿಣ ವಿಕ್ರಮಾನ್ ಇಂದ್ರಭವನೆ ಸುರರ್ಷಿಣ ಗೀಯಮಾನಾನ್ ಶ್ರುತ್ವ. ನಾರದರೊಮ್ಮೆ ಇಂದ್ರನ ಭವನಕ್ಕೆ ಹೋದಾಗ ಇವನ ನಡತೆ ಎಲ್ಲವನ್ನು ಗಾನ ಮಾಡ್ತಾ ಇರ್ತಾರೆ. ಇವರ ಬಾಯಿಂದ ಅವನ ಒಂದು ಚರಿತ್ರೆಯನ್ನು ಕೇಳಿ ಊರ್ವಶಿಗೆ ಇವನನ್ನು ಪತಿಯಾಗಿ ಹೊಂದಬೇಕು ಅಂತ ಮನಸ್ಸಾಗುತ್ತೆ. ಆ ಊರ್ವಶಿಯ ಮುಂದಿನ ಕಥಾ ಏನಾಗುತ್ತೆ ಅನ್ನೋದು ನಾಳೆ ನೋಡೋಣ ಅಂತ ಹೇಳ್ತಾ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.